ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಮೊದಲನೇ ಸಾರಿ ಏನಾದರೂ ನೀವು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಬಂದುಬಿಟ್ಟು ನಾನು 4 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿರಲಿಲ್ಲ, ನಾಳೆ ಸಂಜೆ ಆಗಿತ್ತಲ್ವಾ. ಸೊ ಸಂಜೆ ಯಾವಾಗಲೂ ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ವ, ಮತ್ತು ಸ್ವಲ್ಪ ಮನೆಯದು ಸ್ವಲ್ಪ ಕ್ಲೀನಿಂಗ್ ಇತ್ತು ಲೈಟಾಗಿ. ಸೊ ಜಸ್ಟ್ ಆ ಬೆಡ್ಡನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಅಲ್ಲಿ ಸರಿ ಮಾಡಿದೆ ಅಷ್ಟೇ, ಏನಿರಲಿಲ್ಲ. ಎಲ್ಲ ಕ್ಲೀನ್ ಮಾಡಿರ್ತೀನಲ್ಲ, ಬೆಳಗ್ಗೆನೇ ಕಸ ಹೊಡೆದು ಎಲ್ಲ ನೆಲ ಒರೆಸಿ ಕ್ಲೀನೇ ಮಾಡಿಟ್ಟಿರ್ತೀನಿ. ಬಟ್ ಅಂದರೂ ಸಂಜೆ ಸ್ವಲ್ಪ ಕೆಲಸ ಆಗಿಬಿಡತ್ತೆ. ನಮ್ಮ ಮನೆಯವ್ರು ನೋಡಿ ಒಳ್ಳೆ ಹೆಂಗೆ ತಂದು ಹೊರಗೆ ಇಟ್ಟಿರ್ತಾರೆ ಜರ್ಕಿನ್. ಬೆಳಗ್ಗೆ ಜಾಗಿಂಗ್ ಹೋಗಿರ್ತಾರೆ, ಬರ್ತಾರೆ, ಅಲ್ಲಿ ಚೇರ್ ಮೇಲೆ ತೆಗೆದು ಹಾಕ್ತಾರೆ ಅಷ್ಟೇ. ಸೊ ಅದನ್ನು ಮರೆಸಿಟ್ಟೆ. ಆಮೇಲೆ ಸ್ವಲ್ಪ ಟವಲ್ ಇತ್ತು, ಟವಲನ್ನು ಸ್ವಲ್ಪ ಸರಿ ಮಾಡಿದೆ. ಎಲ್ಲ ಮಾಡಬೇಕಲ್ಲ ಮತ್ತೆ. ಸೊ ಮನೆಯೆಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಆಯಿತು. ಸ್ವಲ್ಪ ಚೇರ್ ಒಂಚೂರು ಸರಿ ಮಾಡಿದೆ. ಅದಕ್ಕೆ ಮುಗೀತು, ಕೆಲಸನೇ ಮುಗಿದೋಯ್ತು ಅಷ್ಟೇ. ಜಾಸ್ತಿ ಏನು ಇರಲಿಲ್ಲ ಕೆಲಸ. ಇರೋದೇ ಇಬ್ಬರಲ್ವಾ, ಸೊ ನಾನು ನಮ್ಮ ಯಜಮಾನ್ರು. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ನಾಳೆ ಬೆಂಗಳೂರಿಂದ ದಾವಣಗೆರೆ ಹೋಗ್ತಾಯಿದ್ವಿ. ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಸೊ ಬನ್ನಿ ಫ್ರೆಂಡ್ಸ್, ಪ್ಯಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನಿಲ್ಲ, ಇನ್ನೊಂದು 2 ವಾರ ಹೋಗ್ತಾಯಿದ್ದೀವಿ. ಸೊ 2 ವೀಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಡ್ರೆಸ್ ತೊಗೊತಾ ಇದ್ದೀನಿ. ನನ್ನದೇ, ಜಾಸ್ತಿ ಏನು ತೊಗೊತಾ ಇಲ್ಲ ಫ್ರೆಂಡ್ಸ್, ತುಂಬ ಕಡಿಮೆ. ರೋಸ್ ವಾಟರ್ ಬಿಡೋಂಗಿಲ್ಲ, ತೊಗೋಬೇಕು. ತುಂಬ ಹೇರ್ ಫಾಲು ಫ್ರೆಂಡ್ಸ್, ಪ್ಲೀಸ್. ಹೇರ್ ಫಾಲ್ ತುಂಬ ಆಗ್ತಾಯಿದೆ, ನಂಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಹಾಗೆ ಒಂದು ಮುಲ್ತಾನ್ ಮಟ್ಟಿ ಪ್ಯಾಕೆಟ್ ಇತ್ತು, ಅದನ್ನು ತೊಗೊಂಡು ಹೋಗೋಣ ಅತ್ಲಾಗೆ ಅಂತ ಅಂದ್ಕೊಂಡೆ. ಅದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ನಂದು ಚಿಕ್ಕದು ಮೇಕಪ್ ಕಿಟ್, ಊರಿಗೆ ಹೋಗೋಕ್ಕೆ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಜಾಸ್ತಿ ಎಲ್ಲ ಮೇಕಪ್ ಮಾಡಲ್ಲ, ಆದರೂ ಒಂದು ಸಣ್ಣ ಕಿಟ್ ಅಷ್ಟೇ. ನೆಕ್ಸ್ಟ್ ಹೇರ್ ಸ್ಟ್ರೈಟ್ನರ್. ನಂದು ಕರ್ಲಿ ಹೇರ್ಸ್ ಇರೋದ್ರಿಂದ ಸ್ವಲ್ಪ ಸ್ಟ್ರೈಟ್ನರ್ ಅವಶ್ಯಕತೆ ಇದೆ. ಆ್ಯಂಡ್ ನೆಕ್ಸ್ಟು ನಮ್ಮ ಯಜಮಾನ್ರು ಶರ್ಟ್ ತೊಗೊಂಡಿದ್ದೀನಿ, ಒಂದು 4 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವ್ರಿಗೇನು ಜಾಸ್ತಿ ಬೇಡ ಇವಾಗ. ಸೊ ಸ್ಟಾರ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ಮಲ್ಪೆ ಬೀಚಲ್ಲಿ ಹಾಕೊಂಡು ಹೋಗೋಣ ಅಂತ ತೊಗೊಂಡಿದ್ದೆ. ಹಾಕೊಂಡು ಹೋಗಿ ಬಂದ್ವಿ. ಈ ಬಟ್ಟೆಗಳನ್ನೆಲ್ಲ ಹಾಕಿ ಎಲ್ಲ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ. ಸೊ ಎಲ್ಲ ಇಟ್ಟು ಮೂಲೆಯಲ್ಲಿ ತೆಗೆದಿರ್ತಾ ಇದ್ದೀನಿ. ಸೊ ಇದು ಅಷ್ಟೇ, ಇದೊಂದು ಟಾಪು. ಇದೆಲ್ಲ ಈಗ ಊರಿಗೆ ತಗೊಂಡು ಹೋಗಲ್ಲ, ಸೊ ಇದನ್ನು ಬೇಡ. ಸೊ ಈ ಪ್ಯಾಂಟ್ ಬೇಕು, ಪ್ಯಾಂಟ್ ಜೋಡಿಸ್ಕೊತಾ ಇದ್ದೀನಿ. ಇದೊಂದು ಟಾಪ್ ತೊಗೊಂಡಿದ್ದೀನಿ, ಈ ಟಾಪ್ ಜೋಡಿಸ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡಿದ್ದೀನಿ. ಸೊ ಇದನ್ನು ಜೋಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡಿದ್ದೀನಿ. ಇದೆಲ್ಲ ಇನ್ನೂ ಹಾಕಿಲ್ಲ, ತೊಗೊಂಡಾಗಲೇ ಸುಮಾರು ದಿನವೇ ಆಗಿದೆ. ಸೊ ಇವಾಗ ಹೇಗೂ ಊರಿಗೆ ಹೋಗ್ತಾ ಇದ್ದೀನಲ್ಲ, ಸೊ ನೋಡೋಣ ಅಲ್ಲೇನಾದರೂ ಬೇರೆ ಕಡೆ ಎಲ್ಲ ಹೊರಟ್ರೆ ಯೂಸ್ ಆಗುತ್ತೆ ಅಂತ ಅಷ್ಟೇ. ಸೊ ಡೈಲಿ ವೇರ್ಸ್ನು ಸ್ವಲ್ಪ ತೊಗೊಂಡಿದ್ದೀನಿ. ಜಾಸ್ತಿ ಏನು ತೊಗೊಂಡು ಹೋಗ್ತಾಯಿಲ್ಲ, ಸ್ವಲ್ಪ ಮಾತ್ರ ಏನು ನೆಸೆಸಿಟಿ ಇದೆಯೋ ಅದಷ್ಟೇ. ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಬೇಕಾಗುತ್ತಲ್ವ. ಸೊ ಲೆಗಿನ್ಸ್ ತೊಗೊಂಡಿದ್ದೀನಿ, ಒಂದು ಬ್ಲ್ಯಾಕು, ಒಂದು ವೈಟು. ಸೊ ವಾಚ್ ಬೇಕೇ ಬೇಕಲ್ವಾ, ಸೊ ವಾಚ್ ತೊಗೊಂಡಿದ್ದೀನಿ. ಸೊ ರೋಸ್ಮೆರಿ
ಫ್ರೆಂಡ್ಸ್, ಇದರಲ್ಲಿ ಏನಪ್ಪ ಅಂತಂದರೆ ನಾನು ಈ ರೋಸ್ಮೇರಿ ವಾಟರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನನ್ನ ಹೇರ್ ಫಾಲು ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಸಖತ್ತು ಹೇರ್ ಫಾಲ್ ಆಗ್ತಿತ್ತು ನನಗಂತೂ. ಸೊ ಇವಾಗ ಪರವಾಗಿಲ್ಲ, ಕಡಿಮೆ ಆಗಿದೆ. ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಹೇರ್ ಸ್ಟ್ರೈಟ್ನರ್. ಹುಡುಗಿಗಂತೂ ಬೇಕೇ ಬೇಕಲ್ವಾ. ಸೊ ನನ್ನದು ಸ್ವಲ್ಪ ಕರ್ಲಿ ಹೇರ್ಸ್ ಆಗಿರೋದ್ರಿಂದ ನಾನು ಹೇರ್ ಸ್ಟ್ರೈಟ್ನರ್ನ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ನಮ್ಮ ಮನೆಯವ್ರು ಬಂದುಬಿಟ್ಟು ಒಂದು ಮುಲ್ತಾನ್ ಮಟ್ಟಿದೇನೋ ಪೌಡರ್ ತೊಗೊಂಬಂದಿದ್ದಾರಪ್ಪ, ನನಗೂ ಗೊತ್ತಿಲ್ಲ. ಚೆನ್ನಾಗಿದೆ, ಯೂಸ್ ಮಾಡಿಲ್ಲ ನಾನಿನ್ನು, ಗೊತ್ತಿಲ್ಲ ಹೇಗಿದೆ ಅಂತ. ಸೊ ಇದನ್ನು ಊರಿಗೆ ಹೋಗ್ತಾ ಇದ್ದಾನಲ್ಲ, ಸೊ ಯೂಸ್ ಮಾಡೋಣ. ನೆಕ್ಸ್ಟು ಇದೊಂದು ಟಾಪು ಇದೊಂದು ಹಾಕ್ಕೊಂಡಿದ್ದೀನಿ. ಸೊ ಈ ರೋಸ್ಮೆರಿ ವಾಟರಿಂದ ನನಗೆ ಹೇರ್ ಫಾಲ್ ಅಂತೂ ನಿಜವಾಗ್ಲೂ 90% ಕಮ್ಮಿ ಆಗಿದೆ. ಸೊ ನಂಗೆ ಇಷ್ಟವಾಯ್ತಿದು. ಜಸ್ಟು ಸ್ಪ್ರೇ ಮಾಡ್ಕೊಳೋದಷ್ಟೇ. ನೈಟ್ ಹಿಂದಿನ ದಿನ ಸ್ಪ್ರೇ ಮಾಡಿಕೊಂಡು ಬೆಳಗ್ಗೆ ತಲೆ ತೊಳ್ಕೊಬಿಟ್ರೆ ಮುಗೀತು ಅಷ್ಟೇ. ಚೆನ್ನಾಗಿದೆ. ಸೊ ಇದೊಂದು ಟಾಪು. ಇದನ್ನೆಲ್ಲ ಈಗ ಊರಿಗೆ ಹೋಗ್ತಿರೋದ್ರೆ ಇದನ್ನೆಲ್ಲ ಹಾಕೋಣಕ್ಕಾಗಲ್ಲ, ಇದೇನು ಬೇಡ ಅಂದ್ಕೊತೀನಿ. ಕಡೆ ಮುಗೀತು. ಸೊ ಆ್ಯಸ್ ಯೂಶ್ವಲ್ ಪರ್ಸ್, ಹುಡುಗಿಯರಿಗೆ ಹ್ಯಾಂಡ್ ಬ್ಯಾಗ್ ಬೇಕೇ ಬೇಕಲ್ವಾ. ಲಿಪ್ಟಿಕ್ಕು, ಪೌಡ್ರು, ಮಣ್ಣು ಮಸಿ ಹಿಡ್ಕೊತಿರ್ತೀವಲ್ಲ. ಎಸ್ಪೆಷಲಿ ಆಧಾರ್ ಕಾರ್ಡ್ ಮಾತ್ರ ಮರೆಯೋಂಗಿಲ್ಲಪ್ಪ. ಸೊ ನಾನಂತೂ ಆಧಾರ್ ಕಾರ್ಡ್ ಬ್ಯಾಗಲ್ಲೇ ಇಟ್ಕೊಬಿಟ್ಟಿದ್ವಿ, ಏಕೆಂದರೆ ಯಾವ ಟೈಮಿಗೆ ಬಸ್ಸಲ್ಲಿ ಹೋಗ್ತೀವೋ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಈ ಬ್ಯಾಗಲ್ಲೂ ವಾಚ್ ಇಟ್ಕೊಬಿಡ್ತೀನಿ. ಇವಾಗ ನಾಳೆ ಬೆಳಗ್ಗೆ ನಾವು ಊರಿಗೆ ಹೊರಡೋದ್ರಿಂದ ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಮೋಸ್ಟ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆ 4 ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಇನ್ನು 4 ಗಂಟೆ. ಇವಾಗ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಸದ್ಯಕ್ಕಿಷ್ಟೇ ನಾನು ಬಟ್ಟೆ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ನೋಡಿ, ಇದು ಸಿಂಪಲ್. ಅದರ ಜೊತೆಗೆ ಒಂದು ವ್ಯಾನಿಟಿ ಬ್ಯಾಗು. ಸೊ ಇನ್ನೂ ಇಷ್ಟು ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆ ಇದೆ, ಅದನ್ನೆಲ್ಲ ಇನ್ನೂ ಪ್ಯಾಕ್ ಮಾಡಬೇಕು. ಸೊ ಇವಾಗ ನಮ್ಮ ಮನೆಯವ್ರ ಬಟ್ಟೆ ಪ್ಯಾಕ್ ಮಾಡೋಣ. ನಮ್ಮ ಮನೆಯವ್ರಿಗೆ ಇದು ಮೊನ್ನೆ ಬರ್ಡೇಗೆ ಅಂತ ನಾನೇ ಗಿಫ್ಟ್ ಮಾಡಿದ್ದು. ನೆನ್ನೆ ಇತ್ತು ಅವ್ರು ಬರ್ತಾರೆ. ಸೊ ಇದೇ ಶರ್ಟ್ ಹೋಗಿ ಇಲ್ಲಿ ನಮ್ಮ ಮನೆ ಹತ್ರ GT ಮಾಲ್ ಇದೆ, ಇಲ್ಲೇ ಹೋಗಿ ತೊಗೊಂಡ್ಬಂದಿದೆ. ಪರವಾಗಿಲ್ಲ, ಜಸ್ಟ್ 699. ಚೆನ್ನಾಗಿದೆ. ನಮ್ಮ ಮನೆಯವ್ರ ಸೈಜು ದೊಡ್ಡದು, ಎಕ್ಸೆಲ್ ಸೈಜ್ ಮಾಡಿದ್ದೀನಿ. ಸೊ ಅವರವೇನು ಜಾಸ್ತಿ ತಗೊಂಡು ಹೋಗೋ ಚಿಂತನೆ ಇಲ್ಲ, ಜಸ್ಟ್ ಶರ್ಟ್ಗಳು ಮಾತ್ರ. ಯಾಕೆಂದರೆ ಉಳಿದವೆಲ್ಲ ಅವ್ರ ಮನೇಲೇ ಇದೆ. ಡೈಲಿ ವೇರ್ಸ್ಗಳನ್ನೆಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಸ್ವಲ್ಪ ತಂದಿದ್ದೀವಿ. ಒಂದು 80% ಅವ್ರ ಮನೇಲೇ ಬಿಟ್ಕೊಂಡು 10% ಮಾತ್ರ ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ತೊಗೊಬಂದಿರೋದು, ಜಾಸ್ತಿ ತೊಗೊಂಡಿಲ್ಲ. ಸೊ ಇದೊಂದು ಸಿಂಪಲ್ ಒಂದು ಮೇಕಪ್ ಕಿಟ್ಟು. ಇದರಲ್ಲಿ ಜಾಸ್ತಿ ಏನಿಲ್ಲ ಕಂಡ್ರಿ, ಸಿಂಪಲ್ಲಾಗಿದೆ. ನೋಡಿ ತೋರಿಸ್ತೀನಿ. ಏನಿಲ್ಲ, ಇವೇ ಕಿವಿರಿಂಗ್ಗಳು ಒಂದು 4 ಇಟ್ಕೊಬಿಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಒಂದು ಜೊತೆ ಚಿಕ್ಕದೊಂದು ಬಟರ್ಫ್ಲೈ, ಇದೊಂದು ರಿಂಗು. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ನಾನು ಬಂದೆ ಇನ್ನೂ ಒಂದು 7-8 ತಿಂಗಳಾಗಿರೋದು ಬೆಂಗಳೂರಿಗೆ. ನಮ್ಮ ಮನೆಯವ್ರದ್ದು ಇಲ್ಲೇ ಬರ್ತಿರೋದ್ರಿಂದ. ಸೊ ಇದೊಂದು ರೀಸೆಂಟಾಗಿ ತೊಗೊಂಡೆ ಬ್ಯಾಗು, ಚೆನ್ನಾಗಿದೆ, ಸಿಂಪಲ್ಲಾಗಿರೋದ್ರಿಂದ. ಏನು ಇಟ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿ, ಇದೊಂದು ಆಮೇಲೆ ಒಂದು ಕ್ರೀಮು, ಇದೇನೋ ಇಟ್ಕೊಂಡಿದ್ದೀನಿ. ಇದೇನೋ ಇದಪ್ಪ ಕ್ರೀಮ್. ನಾನೇನು ಜಾಸ್ತಿ ಯೂಸ್ ಮಾಡೋದೇ ಇರೋದ್ರಿಂದ ಏನೋ ಸಣ್ಣ ಪುಟ್ಟ ಇಟ್ಕೊಂಡಿದ್ದೀನಿ. ಇದೊಂದು ಲಿಪ್ಟಿಕ್ಕು, ಇದೊಂಚೂರು ಕಣ್ಣಿಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ರೆಕ್ಸೋನ ಒಂದು ಇಟ್ಕೊಂಡಿದ್ದೀನಿ. ಇಷ್ಟೇ ನಮ್ಮ ಮೇಕಪ್ ಕಿಟ್ಟಲ್ಲಿರೋದು. ಜಾಸ್ತಿ ನಾನು ಮೇಕಪ್ ಮಾಡಲ್ಲ. ನಾವು ಏನು ಮೇಕಪ್ ಮಾಡಿದ್ರು ನಮ್ಮನ್ನು ಯಾರು ನೋಡ್ತಾರೆ? ಸಿಂಪಲ್ ಕಿಟ್ ನಾನು ಚೆನ್ನಾಗಿದೆ ನೋಡಿ. ನೆಕ್ಸ್ಟು ಇದೊಂದು ಬೆಡ್ ಕವರ್ ಇತ್ತು. ಇದು ಹೇಗೋ ಊರಿಗೆ ಹೋಗ್ತಾ ಇದ್ದೀನಲ್ಲ ಅಂತ ಇನ್ನು ತೊಳೆದಾಕಿರಲಿಲ್ಲ. ಸೊ ಇದನ್ನು ಅಲ್ಲಿ ಹೋಗಿ ತೊಳೆಯೋಣ ಅಂತ ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ. ಇವಾಗ ಏನಾದರೂ ನನಗೆ ಊರಿಗೆ ನಾಳೆ ನಾಡಿದ್ದು ಹೋಗ್ತಾಯಿದ್ದೀನಿ ಇನ್ನೊಂದು ವಾರದಲ್ಲಿ ಅಂತ ಗೊತ್ತಾದರೆ
ನಾನೇನಪ್ಪ ಮಾಡ್ತೀನಿ ಅಂತಂದರೆ ಬೆಡ್ ಕವರ್ಗಳನ್ನ ದೊಡ್ಡದು ಇರುತ್ತಲ್ಲ, ಬೆಡ್ ಕವರು, ಸೋಫಾ ಕವರು, ನಾರ್ಮಲ್ ಕವರ್ಸ್ ಆ ಥರ ಎಲ್ಲ ನಾನು ವಾಶ್ ಮಾಡೋಕ್ಕೆ ಹೋಗಲ್ಲ. ಏಕೆ ಅಂತಂದರೆ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ತಗೊಂಡು ನಾನು ಅಲ್ಲೇ ಹೋಗಿ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬರುವಾಗ ಎಲ್ಲವನ್ನು ತಗೊಂಡು ಬಂದ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಮ್ಯಾಟ್ ಕವರ್ಗಳು, ಡೋರ್ ಮ್ಯಾಟ್ಸು ಅವೆಲ್ಲ ಇದ್ದಾವೆ. ಸೊ ಒಂಚೂರು ಮಾಡಬೇಕು. ಸೊ ಫ್ರೆಂಡ್ಸ್, ಸದ್ಯಕ್ಕೆ ನಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರದ್ದು ಸ್ವಲ್ಪ ಮರ್ಚಿಟ್ಟಿದ್ದೀನಿ. ಇನ್ನೇನಪ್ಪ ಅಂತ ಅಂದರೆ ಸ್ವಲ್ಪ ಕಸ ಹೊಡೆಯೋದಿದೆ, ಮುಖ ತೊಳ್ಕೊಂಡು ನಾವು ಸ್ವಲ್ಪ ರೆಡಿ ಆಗಬೇಕು. ರೆಡಿ ಅಂದರೆ ಆ ಥರ ಅಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿ ಸ್ವಲ್ಪ ಮುಖಕ್ಕೆ ಏನಾದ್ರು ಕ್ರೀಮ್ ಹಚ್ಕೊತೇವೆ ಅಷ್ಟೇ, ಮನೇಲಿ ಇರ್ತೀವಲ್ಲ. ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದಾಕಿದೆ, ಒಣಗಿದೆ. ಬಟ್ಟೆ ಮಡ್ಚೋದೊಂದಿದೆ ಇನ್ನು. ಸೊ ಬಟ್ಟೆ ಎಲ್ಲ ಜೋಡಿಸಿಟ್ಟಾಯಿತು. ಈಗ ನೆಕ್ಸ್ಟ್ ಸ್ವಲ್ಪ ಮನೆ ಕಸ ಗುಡಿಸ್ಕೊಳ್ಳೋಣ. 4:15 ಟೈಮ್ ಆಗ್ತಾ ಬಂದಿತ್ತಲ್ವ, ಅದು ಎಷ್ಟು ಜೋಡಿಸಿದ್ದೋ ಅಷ್ಟೇ ತೆಗ್ದಿಟ್ಬಿಟ್ಟೆ. ಸೊ ತೆಗ್ದಿಟ್ಬಿಟ್ಟು ಇನ್ನೇನು ಸಂಜೆ ಆಯ್ತಲ್ಲ, ಸಂಜೆ ಯಾವಾಗಲೂ ಮತ್ತು ಕಸ ಗುಡಿಸ್ಬೇಕಲ್ವಾ. ಸೊ ಕಸ ಗುಡಿಸೋಣ ಅಂತ ಅಂದು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಕಸ ಗುಡಿಸ್ಬಿಟ್ರೆ, ಬಾಗಿಲಿಗೆ ನೀರು ಹಾಕಿಬಿಟ್ರೆ ಮುಗಿದೋಯ್ತು. ಸೊ ಫಸ್ಟು ಕಸ ಗುಡಿಸ್ಕೊಂಡೆ ಕ್ಲೀನಾಗೆ. ಫ್ರೆಂಡ್ಸ್, ಇದೇನು ಡೈಲಿ ವ್ಲಾಗ್ ಇದು, ಏನು ಸ್ಪೆಷಲ್ಲಾಗಿ ಏನಿಲ್ಲ. ನಿಮ್ಮನೇಲೂ ಏನು ಎಲ್ಲ ಮಾಡಿರ್ತೀರ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಸ್ಪೆಷಲಾಗಿ ಏನು ನಾನೇನು ಮಾಡ್ತಾಯಿಲ್ಲ. ಕಸ ಎಲ್ಲ ಗುಡಿಸಿದೆ. ಇನ್ನೂ ಪ್ಯಾಕಿಂಗ್ ನಮ್ಮ ಮನೆಯವ್ರದ್ದು ಆಗಿರಲಿಲ್ಲ. ಸೊ ಪ್ಯಾಕ್ ಮಾಡಬೇಕಾಗಿತ್ತು. ಅಷ್ಟರಲ್ಲೇ ಕಸ ಗುಡಿಸ್ಕೊಬಿಡೋಣ. ನಮ್ಮ ಮನೆಯವರು ಎದ್ದಿರಲಿಲ್ಲ, ಮಲಗಿದ್ರು. ಸೊ ಅಷ್ಟೊತ್ತಿಗೆ ಕಸ ಗುಡಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ ಆಮೇಲೆ ಅಂತ ಅಂದ್ಕೊಂಡೆ. ಸೊ ಫೈನಲಿ ಕಸ ಗುಡಿಸಾಯಿತು, ಪರ್ಕೆನಲ್ಲಿಟ್ಟೆ. ಸೊ ಇದೊಂಚೂರು ಓಪನ್ ಆಗ್ತಾನೇ ಇರುತ್ತೆ ಬಾಗಿಲು. ಹಬ್ಬ ನೋಡಿದ್ರು ಸರಿಯಾಗಿ ಕ್ಲೋಸ್ ಮಾಡಬೇಕು, ಒತ್ತಿ ಕ್ಲೋಸ್ ಮಾಡಬೇಕು ಅದನ್ನು. ಸೊ ಫ್ರೆಂಡ್ಸ್, ಕಸ ಗುಡಿಸ್ಬಿಟ್ಟೆ. ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ಸ್ವಲ್ಪ ಫೇಸ್ ವಾಶ್ ಮಾಡಿ ಇವಾಗ ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ, ನೋಡೋಣ ಏನು ಮಾಡೋಣ ಬನ್ನಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ಗೊತ್ತಾಯಿತು. ಸ್ವಲ್ಪ ಇವಾಗ ರುಟೀನ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ ನಾನು. ಬೆಳಗ್ಗೆ ಸ್ವಲ್ಪ 6 ಗಂಟೆಗೆ ಹೇಳ್ತಾಯಿದ್ದೀನಿ, ಆವಾಗ 8 ಗಂಟೆಗೆ ಹೇಳ್ತಾಯಿದ್ದೆ. ಸೊ ಇವಾಗ ಬಂದುಬಿಟ್ಟು 6ಗೆ ಹೇಳಿ ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ಆವಾಗವಾಗ ಸ್ವಲ್ಪ ಎಕ್ಸಸೈಸು ಮಾಡ್ತಿರ್ತೀನಿ. ಆ್ಯಂಡ್ ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಒಂದು 9 ಗಂಟೆ ಅಷ್ಟೊತ್ತಿಗೆ ತಿಂಡಿ ತಿಂದುಬಿಡ್ತೀನಿ. ಸೊ ಇವಾಗ ಎಂಥ ಕೆಲಸ ಇಲ್ಲ. ಮಧ್ಯಾಹ್ನನೇ ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯ, ಅನ್ನ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ನನ್ನ ಕೆಲಸ ಅಂದರೆ ಅದೇ ವಾಕಿಂಗ್ ಒಂಚೂರು ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಮುಖ ತೊಳೆಯುವ ಅಂತ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ರೀಸೆಂಟಾಗಿ ವ್ಲಾಗ್ಗಳನ್ನು ಮಾಡಲಿಕ್ಕೆ ಅದು ತುಂಬ ಅವಾಗವಾಗ ಮಾಡ್ತಿರ್ತಿದ್ದೆ. ಇತ್ತೀಚೆಗಂತೂ ಮಾಡ್ತಾನೇ ಇರಲಿಲ್ಲ. ಒಂದು 2-3 ತಿಂಗಳು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೆ. ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಗ್ಯಾಪ್ ಆಗಿಬಿಡ್ತು. ಅಂದರೂ ನನಗೆ ಸರಿಯಾಗಿ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಬರ್ತಾಯಿಲ್ಲ. ಹೇಗೆ ಮಾಡಬೇಕು ಏನು ಅಂತ ಗೊತ್ತೇ ಆಗ್ತಾಯಿಲ್ಲ. ಸೊ ನಿಮಗೇನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ, ಯಾವ ಥರ ಮಾಡಬೇಕು ಏನು. ಇವಾಗ ನಾನು ಮಾಡ್ತಿರೋ ರೀತಿ ಸರಿ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಇದು ಬಂದುಬಿಟ್ಟು ಡೈಲಿ ವ್ಲಾಗ್ ಥರ ಮಾಡ್ತಾ ಇರೋದು ನಾನು. ಸೊ ಇದು ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು. ಯಾವಾಗೂ ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ, ಎಲ್ಲಾದರೂ ಔಟ್ಸೈಡ್ ಹೋದರೆ ಹೋಮ್ ಸ್ಟೇಗಳಿಗೆ, ಹೋಟೆಲ್ಗಳಿಗೆ ಹೋದಾಗ ಮಾತ್ರ ಮಾಡ್ತಿದ್ದೆ. ಸೊ ಇದೇ ಫಸ್ಟ್ ಟೈಮು ನಾನು ಮನೇಲಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಇನ್ನೂ ಇತ್ತೀಚೆಗೆ ನಮ್ಮವಂತೂ ವ್ಯೂಸೇ ಬರೋದಿಲ್ಲ ಜಾಸ್ತಿ. ಒಂದು 8-9 ಬಂದ್ರೇ ಹೆಚ್ಚು. ಏನೋ ಪರವಾಗಿಲ್ಲ, ಆದರೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಏನೇನಾಗುತ್ತೆ. ಸೊ ಫ್ರೆಂಡ್ಸ್, ವಾಕಿಂಗ್ ಬಂದೆ, ವಾಕ್ ಮಾಡೋಣ ಅಂತ. ಸ್ವಲ್ಪ ಹೊತ್ತು ವಾಕ್ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಸೊ ಬೆಳಗ್ಗಿಂದ ಕೆಲಸ ಮಾಡಿದ್ನಲ್ವ, ವಾಕ್ ಮಾಡಿರಲಿಲ್ಲ. ವಾಕ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದಾದಮೇಲೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಎದ್ದಿದ್ರು. ಸೊ ಫೇಸ್ ವಾಶ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಲೈಟಾಗಿ
ಡೈಲಿ ಮಾಯ್ಶ್ಚರೈಸರು ಎಲ್ಲ ಹಚ್ಕೊತಿರ್ತಾರೆ ಹುಡುಗಿಯರು. ನಾನು ಬಯೋಟೆಕ್ ಅವ್ರದ್ದು ಒಂದು ಮಾಯ್ಶ್ಚರೈಸರ್ ಇದೆ, ಅದನ್ನು ಡೈಲಿ ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು, ನಂಗೆ ತುಂಬ ಇಷ್ಟ ಇದು. ಫೇಸಲ್ಲಿ ಚೆನ್ನಾಗಿ ಕೂರತ್ತೆ ಮೇನಾಗಿ. ಸೊ ನಂಗೆ ತುಂಬ ಇಷ್ಟ ಇದು ಕ್ರೀಮು. ಸೊ ಏನೂ ಹಚ್ಚಲ್ಲ ನಾನು, ಇದೊಂದು ಕ್ರೀಮ್ ಹಚ್ಚಿದ್ರೆ ನನಗೆ ಏನೋ ಒಂಥರ ಫೇಸು ಫುಲ್ಲು ಒಂಥರ ಟೈಟ್ ಆಗೋದು, ಬಿಗಿ ಆಗೋದು ಆ ಥರ ಆಗುತ್ತಲ್ಲ. ಸೊ ಆ ಥರ ಎಲ್ಲ ಆಗೋಲ್ಲ. ಸೊ ಫೈನಲಿ ಸ್ವಲ್ಪ ಕೇಕ್ ಉಳಿದಿತ್ತು ಮನೇಲಿ. ನಮ್ಮ ಮನೆಯವ್ರದ್ದು ನೆನ್ನೆ ಬರ್ತಡೇ ಆಗಿತ್ತಲ್ವ, ಸೊ ಕೇಕ್ ಉಳಿದಿತ್ತು, ಅದಕ್ಕೆ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ತಿನ್ಬೇಕಿವಾಗ. ನಾನು ನಮ್ಮ ಮನೆಯವರು ಎದ್ದಿದ್ವಿ. ಸೊ ಇವಾಗ ಕೂತ್ಕೊಂಡಿದ್ದೀವಿ ಕೇಕ್ ತಿನ್ನೋಣ ಅಂತ. ನಾನು ಕೇಕ್ ತಿಂತಾಯಿದ್ದೀನಿ ನೋಡಿ. ಚೆನ್ನಾಗಿತ್ತು ಫ್ರೆಂಡ್ಸ್ ಕೇಕ್ ಇದು. ನಾರ್ಮಲ್ ಪೇಸ್ಟಿಸ್ ಕೇಕ್ ತಂದಿರಲಿಲ್ಲ ನಾನು, ನಾರ್ಮಲ್ ಕೇಕ್ ತಂದಿದ್ದೆ. ನಮ್ಮ ಮನೆಯವ್ರಿಗೆ ಒಂಚೂರು ತಿನ್ನಿಸಿದೆ, ಚೆನ್ನಾಗಿತ್ತು. ಅವರು ತಿಂದರು. ಅವರು ಆಮೇಲೆ ಸಾಕು ನಾನು ಸ್ವಲ್ಪ ವಾಕ್ ಮಾಡ್ತೀನಿ ಅಂತ ಹೇಳಿದರು. ಸರಿ ವಾಕ್ ಮಾಡಿ ಅಂತ ಅಂದೆ. ಸೊ ನೆಕ್ಸ್ಟ್ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ತೆಗ್ದು ಹಾಕೋಣ ಅಂತ ಅಂದ್ಕೊಂಡೆ. ಮಳೆ ಬರೋಂಗಾಗಿತ್ತು ನೋಡಿ, ಇಲ್ಲಿ ಕ್ಲೌಡ್ಸ್ ಎಲ್ಲ ಹೆಂಗಾಗಿದೆ. ಸೊ ಮತ್ತು ಮಳೆ ಬಂದುಬಿಟ್ರೆ ಕಷ್ಟ ಅಲ್ವಾ. ಸೊ ಅದಕ್ಕೆ ಬಟ್ಟೆ ಎಲ್ಲ ತೆಗೆದುಬಿಟ್ಟೆ. ನೆಕ್ಸ್ಟು ಇವತ್ತು ಸ್ವಲ್ಪ ಬಟ್ಟೆ ಜಾಸ್ತಿನೇ ಇದ್ವು, ಒಂದು 2-3 ದಿನ ಆಗಿತ್ತು ಬಟ್ಟೆ ತೊಳೆದಾಕಿರಲಿಲ್ಲ. ಎಲ್ಲ ಬಟ್ಟೆ ತೊಳೆದಾಕಿದೆ. ಇವಾಗ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಬಟ್ಟೆ ಎಲ್ಲ ತಂದು ಮಡ್ಚ್ತಾ ಇದ್ದೀನಿ ಇವಾಗ. ಸೊ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ರೆ ಅದೊಂದು ಕೆಲಸ ಎಲ್ಲ ಆಗುತ್ತಲ್ವ. ಸೊ ಬಟ್ಟೆ ಮಡ್ಚ್ತಾ ಇದ್ದೀನಿ. ಬಟ್ಟೆ ಮಡ್ಚಿ ಒಂದೊಂದೇ. ಮತ್ತು ನಾಳೆ ಊರಿಗೆ ಹೋಗ್ಬೇಕಲ್ವಾ. ಸೊ ಮತ್ತೆಲ್ಲ ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ ಅಂತ ಅಂದು ಇವತ್ತೇ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂತೂ ಫೈನಲಾಗಿ ಎಲ್ಲ ಬಟ್ಟೆ ಮಡ್ಚಾಯಿತು. ಇದೊಂದು ಉಳೀತು. ಸೊ ಇದನ್ನು ಮಡ್ಚ್ಕೊಂಡ್ಬಿಟ್ಟೆ. ಇದನ್ನು ಊರಿಗೆ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಆಯಿತು. ಬಟ್ಟೆ ಎಲ್ಲ ಮಡ್ಚಿಟ್ಟು ರಾತ್ರಿಗೇನು ಕೆಲಸ ಇರಲಿಲ್ಲ. ಸಾರಿತ್ತು, ಪಲ್ಯ ಇತ್ತು, ನೆಕ್ಸ್ಟ್ ರೈಸ್ ಒಂದು ಮಾಡೋದಿತ್ತು. ಸೊ ಫೈನಲಿ ನನ್ನ ವ್ಲಾಗ್ ಮುಗೀತು. ಇವತ್ತಿಗೆ ಇಷ್ಟು ಮಾಡಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.